ಇದು ಶಾಸಕಿ ಕುಸುಮಾವತಿ ಶಿವಳ್ಳಿ ಅವರ ಸ್ವಗ್ರಾಮ ಯರಗುಪ್ಪಿ. ಇದು ದಿವಂಗತ CS ಶಿವಳ್ಳಿ ಅವರ ತವರೂರು ಹೌದು. ಅಂದರೆ ಅವರ ನಿಧನದ ನಂತರ ಇವರು ಉಪಚುನಾವಣೆಯಲ್ಲಿ ಗೆದ್ದು ಬಂದಿದ್ದರು. ಈ ಗ್ರಾಮದಲ್ಲಿ ಅಂದರೆ ಯಾವ ರೀತಿ ಸ್ಥಿತಿಗತಿ ಅದ, ಅವರು ಅದೇ ಗ್ರಾಮದ ಶಾಸಕರು ಎಷ್ಟರ ಮಟ್ಟಿಗೆ ಅಂದರೆ ಕುಂದಗೋಳದ ಶಾಸಕರು ಅವ್ರ ಗ್ರಾಮನ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನರನ್ನ ಕೇಳೋಣ. ಇಲ್ಲಿ ಯಾಕಂದರೆ ಇದು ಏನು ಕುಂದಗೋಳ ಕ್ಷೇತ್ರದ ದೊಡ್ಡ ಊರುಗಳಲ್ಲಿ ಯರಗುಪ್ಪಿಯೂ ಸಹ ಒಂದಾಗಿದೆ. ಹೀಗಾಗಿ ನಮ್ಮದೇ ಶಾಸಕರು, ನಮ್ಮದೇ ಒಂದೇನು ಕ್ಷೇತ್ರ ಅನ್ನೋ ಒಂದು ಅಭಿಮಾನ ಇಲ್ಲಿನ ಜನರದಾಗಿದೆ. ಯಾವ ರೀತಿ ಅಭಿವೃದ್ಧಿ ಮಾಡಿದಾರೆ ಅಂತ ಅವ್ರನ್ನೇ ಕೇಳೋಣ. ಇಲ್ಲಿ ಏನು ಕುಸುಮಾವತಿ ಶಿವಳ್ಳಿ ಅವರು ಯಾವ ರೀತಿ ಇದು ಡೆವಲಪ್ಮೆಂಟ್ ಮಾಡ್ಯಾರ? ಕೆಲವು ಕಡೆ ಡೆವಲಪ್ಮೆಂಟ್ ಮಾಡ್ಯಾರ್ರಿ, ಆದರೆ ಕೆಲವು ಕಡೆ ಇನ್ನೂ ಡೆವಲಪ್ಮೆಂಟ್ ಮಾಡಿಲ್ಲ. ಯಾಕಂದ್ರೆ ಹೆಣ್ಮಗಳ ಇರೋದ್ರಿಂದ ಕೆಲಸ ಕಾರ್ಯಗಳಷ್ಟೊಂದು ಸರಿಯಾಗಿಲ್ಲ. ಕೆಲವು ಕಡೆ ಮಾಡ್ಯಾರ. ಆದರೆ ಈಗ ಇರ್ತಕ್ಕಂಥ ನಮ್ಮ ಇವರು MR ಪಾಟೀಲರು ಸರ್ ಇವು ನಮ್ಮ ಕೆರೆ ಅಭಿವೃದ್ಧಿಗೆ ಒಂದು ಅನುದಾನ ಹಾಕ್ಸಾರ, ಅಣ್ಣಿಗೇರಿ ರಸ್ತೆಗೆ ಒಂದು ಅನುದಾನ ಹಾಕ್ಸಾರ, ಉಮ್ಮಚ್ಗಿರಿ ರಸ್ತೆಗೂ ಒಂದು ಅನುದಾನ ಹಾಕ್ಸಾರ. ಈಗಾಗಲೇ ಅವರು MLA ಇಲ್ಲ, ಏನಿಲ್ಲ, ಅಧಿಕಾರ ಇಲ್ದನ ಕೆಲವಿಷ್ಟು ರಸ್ತೆಗಳು ರೈತರ ಹೊಲಕ್ಕೆ ಹೋಗೋಕೆ ದಾರಿ ಇದ್ದಿದ್ದಿಲ್ಲ. ದಾರಿ ಇಲ್ಲದ ಕಾರಣ ಅವರು ಎಲ್ಲ ರೈತರ ಒಂದು ಸ್ಪಂದನೆಯನ್ನು ಕೇಳಿ ಒಂದೇ ಒಂದು ಮಾತಿಗೆ ನಮಗೆ ದಾರಿ ಇಲ್ಲ, ರೈತರಿಗೆ ತೊಂದರೆ ಆಗೈತೆ ಅಂತ ನಾವು ಹೋಗೋಟವ್ರ ಹತ್ರ ಕೇಳಕ್ಕೆ ಹೋದಾಗ ಅವ್ರು ಏನು ಹೇಳಿದರು, ಎಷ್ಟು ಕೋಟಿ ಹೋಗುತ್ತೆ ಹೋಗ್ಲಿಪ್ಪ, ನಾವು ಜೋಶಿಯವ್ರ ಕಡೆಯಿಂದ ಹಾಕಿಸ್ಕೊಡ್ತೇನೆ ಅಂದಾಳದೊಳಗೆ ಅಂಥೇಳಿ ಜೋಶಿಯವ್ರ ಅಂದಾಳದೊಳಗೆ ನಮ್ಮ ಈ ಅಣ್ಣಿಗೇರಿ ರಸ್ತೆಗೆ 1 ಕೋಟಿ ರೂಪಾಯಿ ಹಾಕ್ಯಾರ. ಅಲ್ಲಿನ ಕೆಲಸ ಆಗಿದೆ. ಈಗ ಕೆರೆಗೆ ಅಮೃತ ಸರೋವರ ಅಂತ ಅದನ್ನು ಹಾಕ್ಸಾರ. ಮತ್ತು ಈಗ 39 ಲಕ್ಷದ ಕೆಲಸನೂ ಆಗೈತಿ. ಮತ್ತು ನೆಕ್ಸ್ಟ್ ಈಗ 50 ಲಕ್ಷ ರೂಪಾಯಿ ಕೆಲಸನೂ ಹಾಕ್ಯಾರ. ಈಗ ನೀವು ಅಂದರೆ ಈ ಇಂದಾದ ಶಾಸಕರು ಮಾಡ್ಯಾರ, ಆದರೆ ಕೆಲವೊಂದಿಷ್ಟು ಕುಂಠಿತಗೊಂಡಾವು ಊರಾಗ. ಇನ್ನೂ ಉಳಿದಾವ್ ಸ್ವಲ್ಪ ಕೆಲಸ. ಸರಿಯಾದಂಥ ರಸ್ತೆಗಳಿಲ್ಲ. ಇಲ್ಲಿವರೆಗೂ 24 ವರ್ಷ ಈ ಯರಗುಪ್ಪಿಗೆ ಗ್ರಾಮಕ್ಕೆ ಒಂದು ಮುಖ್ಯವಾದ ಸ್ಥಾನದ ಆಡಳಿತ ಇದ್ದರೂ ಕೂಡ ಯಾವುದೇ ರಸ್ತೆಗಳಾಗಲಿ, ಪಕ್ಕಾ ಗಟರಗಳಾಗಲಿ, ಹಾಗೂ ಸಾರ್ವಜನಿಕ ಕುಡಿಯುವ ವ್ಯವಸ್ಥೆ ಆಗಲಿ ಯಾವುದೂ ಸರಿಯಾಗಿ ದಕ್ಕಿಲ್ಲ. ಆಂತರ ಗಾಂವ್ ಠಾಣೆ ಜಾಗಗಳನ್ನು ಅತಿಕ್ರಮಣ ಮಾಡುವಂಥ ವ್ಯಕ್ತಿಗಳು ಮತ್ತು ದೌರ್ಜನ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗ್ಯಾರ. ಅಲ್ಲ ಅಂದ್ರೆ ನಿಮ್ಮವ್ರ ಶಾಸಕರಾದರೂ ನಿಮ್ಮ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ? ಆಗ್ತಾ ಇಲ್ಲ. ಇದು ಪೂರ್ಣ ಪ್ರಮಾಣದಾಗ ಆದ್ರೆ ಆಗೈತಿ ಅಂತ ಹೇಳ್ಬೋದು. ಮೊದಲು ಸ್ವಲ್ಪ ಪ್ರಮಾಣ ಆಗ್ತಿದ್ವು, ಆದ್ರೆ ಪೂರ್ಣ ಪ್ರಮಾಣದಾಗ ಆಗಿಲ್ಲ. ಪಂಚಾಯತಿಯಿಂದ ಕೆಲವೊಂದಿಷ್ಟು ಕಾರ್ಯಗಳು, ಈ ಸಣ್ಣ ಪುಟ್ಟ ಕಾರ್ಯಗಳು ನಡೆದಾ ಇವೆ. ಯರಗುಪ್ಪಿ ಗ್ರಾಮದಲ್ಲಿ ಅನೇಕ ಥರದಿಂದ ಅಭಿವೃದ್ಧಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಇವತ್ತೇನಾದರೂ ಇದು ಗಟರನ್ನ ನೀರು ನಿಲ್ಬೇಕಾದ್ರೆ ಈಗ ಬಹು ಗ್ರಾಮದಿಂದ ಬಂದಿರತಕ್ಕಂಥ 24x7 ನಳಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತು ಜನರಿಗೆ ಯಾವುದೇ ಥರನಾಗಿ ತೊಂದರೆ ಆಗದೆ ನೀರಿನ ವ್ಯವಸ್ಥೆ ಅಥವಾ ಇನ್ನೊಂದು ಕೆರೆಯ ವ್ಯವಸ್ಥೆ, ಇನ್ನೊಂದು ದೇವಸ್ಥಾನದ ವ್ಯವಸ್ಥೆ, ಅನೇಕ ಥರದ ಕಾರ್ಯ ಕೆಲಸಗಳನ್ನು ಮಾಡುತ್ತಾ ಬಂದಿರತಕ್ಕಂಥ ಕುಸುಮಾವತಿ ಶಿವಳ್ಳಿ ಅವರು ಇವತ್ತಿನ ದಿವಸ ಜನರ ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಹಚ್ಚು ಹಸಿರಾಗಿ ಉಳಿದಿದ್ದಾರೆ. ಅಂಥ ನಾಯಕಿ ಮತ್ತೆ ಪುನರ್ ಆಯ್ಕೆ ಆಗ್ಬೇಕಂತೇಳಿ ತಮ್ಮಲ್ಲಿ ಮೀಡಿಯಾದಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ನಮಗೂ ಒಟ್ಟು ಒಳ್ಳೇದು ಮಾಡ್ಯಾರಿ, ಒಳ್ಳೇದಾಗೈತೆ ರೀ. ಮೊದಲ ನಮ್ಮ ಶಾಸಕರಿದ್ದ ಒಳಗೆ ಆಗಿನಂಥ ಕೆಲಸ ಈಗ ಆಗಿಲ್ಲ, ಆದರೂ ಈಗ ಒಟ್ಟು ನಡೆದೈತಿ. ಅದರಲ್ಲಿಂದ ನಮಗೊಟ್ಟು ಚೆಂದ ನಡೆದೈತಿ. ಅವರು ಆಗ್ಬೇಕಂತ ನಮಗೂ ಒಂದು ಸ್ವಲ್ಪ ಇದು ಐತಿ. ಕುಂದಗೋಳ ಮತದಾರರು ಈಗಿರುವ ಶಾಸಕರ ಮೇಲೆ ಇಟ್ಟಿರುವ ನಿರೀಕ್ಷೆ, ಮುಂದೆ ಬರಲಿರುವ ಜನನಾಯಕನ ಮೇಲೆ ಇಟ್ಟುಕೊಂಡಿರುವ ನಿರೀಕ್ಷೆಗಳನ್ನು ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.